ಅವ್ರ ವಂಶ ಉದ್ಧಾರ ಆಗಬಾರ್ದು. ಅವಳ ಜೊತೆಲೆ ಅವಳ ಮಗನ ಸತ್ರೇನೆ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಅಣ್ಣ. ನಾನು ಅನುಭವಿಸಿರೋ ನೋವನ್ನ ಅವರು ಡಬ್ಬಲ್ ಅನುಭವಿಸ್ಬೇಕು. ಆಗ್ಲೇ ನನ್ನ ಮನಸ್ಸಿಗೆ ತೃಪ್ತಿ ಸಿಗೋದು ಅಣ್ಣ. ಅದಕ್ಕೆ ಅಣ್ಣ ಅವಳ ಕಥೆನ ಮುಗಿಸ್ಬಿಡ. ನೀನು ಹೇಳ್ದಾಗ ಮಾಡ್ಬೋದು ನೀನು, ಆದರೆ ಆಮೇಲೆ ಅವ್ರಿಗೆ ಅನುಮಾನ ಬಂದರೆ? ಇಲ್ಲೇ ಅಣ್ಣ ನಮ್ಮ ಬುದ್ಧಿವಂತಿಕೆನ ತೋರಿಸ್ಬೇಕಾಗಿರೋದು. ಅವಳು ಸಾಯೋ ಹಾಗಿರ್ಬೇಕು, ಆದರೆ ಅದು ಆಕಸ್ಮಿಕವಾಗಿರಬೇಕು. ಯಾರ ಮೇಲೂ ಅನುಮಾನ ಬರಬಾರ್ದು. ಹಾಗೆ ಅವಳ ಕಥೆನ ಮುಗಿಸ್ಬೇಕು. ಈಗ ಏನು ಮಾಡೋಣ ಅಂತೀಯ? ಈಗ ಅವಳ ಜೀವನದಲ್ಲಿ ಏನೂ ಸರಿಯಿಲ್ಲ ಅಣ್ಣ. ಗಂಡ ಕೆಲ್ಸಕ್ಕೆ ಬಾರದೇ ಇರೋನು, ನಾಲಾಯಕ. ಅದಕ್ಕೆ ಅವಳು ಬೇಜಾರು ಮಾಡಿಕೊಂಡು ಎಲ್ಲ ಹೊರಗಡೆ ಹೋಗಿದ್ದಾಳೆ. ಅವಳು ಎಲ್ಲಿ ಹೋಗಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ರೆಡಿಯಾಗಿರೋಣ. ಇದೇ ಮನೆ ಏನ್ರಿ? ಇದೇ ಮನೆಗೆ ಸರ್ ಆ ಹೆಂಗ್ಸ್ನ ಕರ್ಕೊಂಡ್ಬಂದಿದ್ದು. ನೀವಾಗ ಸರ್ಚ್ ಮಾಡಿ ಸರ್. ಇವ್ರು ಏನ್ರಿ ಆ ಹೆಂಗ್ಸನ್ ಕರ್ಕೊಂಡು ಬಂದು ಇಟ್ಟಿರೋದು? ಇವರಲ್ಲ ಸರ್. ಅವ್ನು ನೋಡೋದಕ್ಕೆ ತುಂಬ ಸ್ಮಾರ್ಟ್ ಆಗಿದ್ದ, ಶ್ರೀಮಂತನ ಥರ ಇದ್ದ. ಇವ್ರನ್ನೆಲ್ಲ ನೋಡಿದ್ರೆ ಅವ್ರ ಹುಡುಗರು ಅಂತ ಕಾಣಿಸುತ್ತೆ ಸರ್. ಸರ್, ನೀವು ಯಾರ ಬಗ್ಗೆ ಮಾತಾಡ್ತಾ ಇರಾ? ನಿಮ್ಗೆ ಯಾರು ಬೇಕಿತ್ತು ಹೇಳಿ? ನೋಡೋ, ನೀವೆಲ್ಲರೂ ಸೇರಿ ಒಂದು ಹೆಂಗ್ಸನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಟಿದ್ದಾರೆ ಅಂತ ಇವ್ನು ನನಗೆ ಹೇಳ್ತಾ ಇದ್ದಾನೆ. ಅದು ಯಾರು ಅಂತ ನಾನು ನೋಡಬೇಕು. ತೋರಿಸ್ ನೋಡೆ. ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್. ಆ ಥರದ್ದು ಹೆಂಗ್ಸು ಇಲ್ಲಿ ಯಾರೂ ಇಲ್ಲ ಸರ್. ಸರ್, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಆ ಹೆಂಗ್ಸ್ನ ಕರ್ಕೊಂಡ್ಬಂದಿದ್ದು ನಾನೇ ನೋಡಿದ್ದೀನಿ, ನಾನೇ ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ ಸರ್. ಆ ಹೆಂಗಸು ತುಂಬ ಭಯ ಪಡ್ತಾ ಇದ್ಲು ಸರ್. ಅದು ಅಲ್ಲದೆ 2-3 ದಿವಸದಿಂದ ನಾನು ಇಲ್ಲೇ ಓಡಾಡ್ಕೊಂಡು ಇವ್ರನ್ನ ಗಮನಿಸ್ತಾ ಇದ್ದೀನಿ ಸರ್. ಒಳಗಡೆ ಹೋದ ಹೆಂಗಸು ಹೊರಗಡೆ ಬಂದೇ ಇಲ್ಲ ಸರ್. ಆ ಇನ್ನೊಬ್ಬ ಆಗಾಗ ಬಂದು ಹೋಗ್ತಾ ಇರ್ತಾನೆ ಸರ್. ಸರ್, ನೀವು ಯಾವುದಕ್ಕೊಂದು ಸಾರಿ ನೀವು ಸರ್ಚ್ ಮಾಡಿ ಸರ್, ಆಗ ನಿಮಗೆ ಗೊತ್ತಾಗುತ್ತೆ. ಏಯ್, ನಾ ಮನೆ ಸರ್ಚ್ ಮಾಡಬೇಕು, ದಾರಿ ಬಿಡ್ರಿ. ಕಾಶಪ್ಪ ಸರ್, ಒಂದು ನಿಮಿಷ ತಡೀರಿ ಸರ್. ಇದು ಪ್ರೈವೇಟ್ ಪ್ರಾಪರ್ಟಿ, ಅದು ಹೇಗಾಗುತ್ತೆ ಸರ್? ಸರ್, ನಮ್ಮ ಬಾಸ್ಗೆ ಹೇಳ್ದಿರ ನಿಮ್ಮನ್ನ ಒಳಗಡೆ ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ ಸರ್. ಸರ್, ಅವ್ರಿಗೆ ಫೋನ್ ಮಾಡಿ ಕೇಳ್ಕೊತೀನಿ. ಅವ್ರೇನೋ ಓಕೆ ಅಂದರೆ ನಿಮ್ಮನ್ನ ಒಳಗಡೆ ಬಿಡ್ತೀನಿ ಸರ್. ಮೊದಲು ಆ ಕೆಲಸ ಮಾಡೋ. ಸರಿ ಸರ್. ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಹೇಳೋದಿಲ್ವಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಜಾನ್ವಿಯವ್ರ ಹೆಸರಲ್ಲೇ ಅರ್ಚನೆ ಮಾಡಿ ಪುರೋಹಿತರೆ. ಇವ್ರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಜಾನ್ವಿಯವರೇ, ನನ್ನ ಬಗ್ಗೆ ಈ ಸಣ್ಣ ಸಣ್ಣ ಡೀಟೇಲ್ಸ್ ಎಲ್ಲ ನನಗೆ ಯಾವುದೂ ಗೊತ್ತೇ ಇಲ್ಲ. ಆದರೆ ನೋಡಿ, ನಿಮ್ಮ ಬಗ್ಗೆ ಈ ಡೀಟೇಲ್ಸ್ ಎಲ್ಲ ಎಷ್ಟು ದಿವಸ ಆದರೂ ನಾನು ಮರೆಯೋಕ್ಕಾಗಿಲ್ಲ, ಯಾವತ್ತೂ ಮರೆಯೋದಿಲ್ಲ ಅಂತ ಅನ್ಸುತ್ತೆ. ನಾನು ಅದೇ ಭಾವನೆಯಲ್ಲೇ ಇದ್ದೆ. ಈ ಸಿಸ್ಟಮ್ಸಲ್ಲೆಲ್ಲ ಬೇಡದಿರೋ ಡೀಟೇಲ್ಸ್ನೆಲ್ಲ ಡಿಲೀಟ್ ಮಾಡಿಬಿಡ್ತಾರಲ್ವ, ಹಾಗೆ ನಾನು ಅಷ್ಟೇ. ನನ್ನ ಮನಸ್ಸಿನಲ್ಲಿ ಏನೇನು ಬೇಡದಿರೋ ವಿಷಯಗಳಿತ್ತು ಅದು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಈ ಹೊಸ ಜೀವನಕ್ಕೆ ಆಸರೆ ಆಗೋ ತಾಯಿ, ಬದಲಾಯಿಸೋಕ್ಕಾಗದೇ ಇರೋದನ್ನು ಬದಲಾಯಿಸೋಕೆ ಹೊರಟಿರೋ ನನಗೆ ಗೆಲುವು ಸಿಗೋ ಹಾಗೆ ಮಾಡು.
ಆಗಲಿ, ಒಳ್ಳೆಯದಾಗಲಿ. ಜಾನ್ವಿ ಅವರೇ, ದೇವಸ್ಥಾನಕ್ಕೆ ಬಂದರೆ ಒಂಥರ ಮನಃಶಾಂತಿ ಅಲ್ವಾ? ನಿಮ್ಮನ್ನು ಕಳ್ಕೊಂಡಾಗ ಈ ಮನಃಶಾಂತಿ ನೋಡಿಕೊಂಡು ನಾನು ಎಲ್ಲೆಲ್ಲಿ ಅಲ್ದಾಡಿದ್ದೀನೋ ಈ ದೇವಸ್ಥಾನಕ್ಕೂ ಬಂದಿದ್ದೆ. ಆದರೆ ಈಗ ನೋಡಿ, ನಿಮ್ಮ ಜೊತೆ ವಾಪಸ್ ಬಂದಿದ್ದೀನಲ್ಲ, ಮನಸ್ಸು ಶಾಂತವಾಗಿದೆ. ನೋಡಿ, ನಿಮ್ಮನ್ನು ಮತ್ತೆ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನಾನು ತಪ್ಪು ಮಾಡಿದ್ದೀನಿ ನಿಜ, ಅದನ್ನು ಒಪ್ಕೊಂಡು ಕ್ಷಮೆ ಕೇಳಿದ್ದೀನಲ್ವಾ? ನೋಡಿ, ನೀವು ಮೊದಲಿನ ಹಾಗೆ ನಗ್ನಗ್ತಾ ಸಂತೋಷವಾಗಿದ್ಬಿಟ್ರೆ ಸಾಕು, ನನಗಿನ್ನೇನು ಬೇಡ. ಮನಸ್ಸು ಒಂಥರ ಕನ್ನಡಿ ಇದ್ದ ಹಾಗೆ, ಒಂದು ಸತಿ ಅದು ಮುರಿದೋಯ್ತು ಅಂದರೆ ಮತ್ತೆ ಸರಿ ಮಾಡೋದಕ್ಕಾಗಲ್ಲ. ಸರಿ ಮಾಡೋ ಪ್ರಯತ್ನ ಪಟ್ಟರೂ ಅದು ಮೊದಲಿನ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಜಾನ್ವಿ ಅವರೇ. ಅದೆಲ್ಲ ನೋಡೋಣ. ಬನ್ನಿ, ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ. ಐ ಆಮ್ ಸಾರಿ, ಆಫೀಸ್ ಕಾಲು. ಒಂದು ನಿಮಿಷ ಬಂದೆ. ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಸರ್, ಇಲ್ಲೊಂದು ಸಮಸ್ಯೆ ಆಗಿದೆ ಸರ್. ಮತ್ತೇನು ಸಮಸ್ಯೆನೋ? ಸರ್, ಆ ಹೆಂಗ್ಸು ತಪ್ಪಿಸ್ಕೊಂಡಾಗ ನಾವು ಹೋಗಿ ಕರ್ಕೊಂಬಂದ್ವಲ್ಲ, ಅವಾಗ ಯಾರೋ ನಮ್ಮನ್ನು ಫಾಲೋ ಮಾಡಿದ್ದಾನೆ. ಅವನೋಗಿ ಪೊಲೀಸ್ನ ಕರ್ಕೊಂಬಂದಿದ್ದಾನೆ ಸರ್. ವಾಟ್? ಪೊಲೀಸ್ನವರಾ? ಹೌದು ಸರ್. ನಮ್ಮನ್ನು ಒಳಗೆ ಬಿಡಿ, ಆ ಹೆಂಗ್ಸ್ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಅಂತ ಹೇಳ್ತೀಯಾರ ಸರ್. ಈಗ ಹೆಂಗ್ಸ್ ಎಲ್ಲಿದ್ದಾರೆ? ಸರ್, ಆ ಹೆಂಗ್ಸನ್ನ ನಾನು ಯಾರಿಗೂ ಗೊತ್ತಾಗ್ದಿರೋ ಜಾಗದಲ್ಲಿ ಇಟ್ಟಿದ್ದೀನಿ ಸರ್. ಪೊಲೀಸವ್ರು ಒಳಗೆ ಹೋಗ್ಬೇಕು ಅಂತೀರ ಸರ್. ನೀವು ಬರೋವರೆಗೂ ನಾನು ಒಳಗೆ ಬಿಡಲ್ಲ ಅಂತ ಹೇಳಿದ್ದೀನಿ ಸರ್. ಬೇಗ ಬನ್ನಿ ಸರ್. ಸರಿ, ನೀನು ಇವಾಗ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಅವ್ರ ಜೊತೆ ಮಾತಾಡ್ತಾ ಇರೋ. ಆದಷ್ಟು ಬೇಗ ನಾನು ಬರ್ತೀನಿ. ಓಕೆ? ಸರಿ ಸರ್. ಸರ್, ನಮ್ಮ ಬಾಸ್ ಬರ್ತಿದ್ದಾರೆ, ಅವ್ರು ಬಂದಮೇಲೆ ಮಾತಾಡಿ ಸರ್. ಆಯ್ತಾಯ್ತು, ಓಕೆ.